ಯೇಸು 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 ಎಲ್ಲ ಯೇಸು, ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಓಹೋ, ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ, ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ, ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ, ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ನನಗೆ ಇಂದು ನೀಡಿದ ನೂತನವಾದ ಹೃದಯವ, ನನಗೆ ಇಂದು ನೀಡಿದ ನೂತನವಾದ ಹೃದಯವ. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ, ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ, ಹೌದು, ಆಸ್ತಿ ಪಾಸ್ತಿಗಿಂತ ನೀನೇ ನನಗೆ ಶ್ರೇಷ್ಠಪ್ಪ. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನೀನೇ ನನಗೆ ಶ್ರೇಷ್ಠ,
ನನಗಿರುವಂಥ ಆಸ್ತಿ ಐಶ್ವರ್ಯ ಅನುಕೂಲತೆ, ನನಗಿರುವಂಥ ಜಾಬ್, ನನಗಿರುವಂಥ ಬ್ಯಾಂಕ್ ಬ್ಯಾಲೆನ್ಸ್, ನನಗಿರುವಂಥ ಜನಮನ, ಇದೆಲ್ಲಕ್ಕಿಂತ ನೀನೇ ನನಗೆ ಶ್ರೇಷ್ಠ. ನಿನ್ನ ಜೊತೆಲೇ ಇರಬೇಕಪ್ಪ. ನೀನೇ ನನಗೆ ಶ್ರೇಷ್ಠಪ್ಪ. ನೀನೇ ನನಗೆ ಎಲ್ಲಕ್ಕಿಂತಲೂ ಶ್ರೇಷ್ಠ. ಈ ಮುಂಜಾನೆ ವೇಳೆಯಲ್ಲಿ ಏಸಪ್ಪನ ನೋಡಿ ಹೇಳೋಣ, ನೀನೇ ನನಗೆ ಶ್ರೇಷ್ಠ ಡ್ಯಾಡಿ. ನನ್ನ ಆಸ್ತಿಗಿಲ್ಲ ಶ್ರೇಷ್ಠ ನೀನೇ, ಆಸ್ತಿಗಿಂತಲೂ ಶ್ರೇಷ್ಠನು ನೀನೇ. ಹಾಲೆಲೂಯ. ನನ್ನ ಜ್ಞಾನ ವಿದ್ಯೆಗಿಂತಲೂ ಶ್ರೇಷ್ಠನು ನೀನೇ. ಹಾಲೆಲೂಯ. ನನಗಿರುವಂಥ ಆಸ್ತಿ ಐಶ್ವರ್ಯ ಬಂಧು ಮಿತ್ರರೆಲ್ಲರಿಗಿಂತಲೂ ನನಗೆ ನೀನೇ ಇಂಪಾರ್ಟೆಂಟ್ ಅಪ್ಪ. ಹಾಲೆಲೂಯ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗಿರುವುದೇ. ಹೌದು ಡ್ಯಾಡಿ, ಅಂತರ್ಯದಾಸೆಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿಂಚಿತ್ತ ಮಾಡುವುದೇ ಹೃದಯದ. ನನಗಾಗಿ ಎಲ್ಲವನ್ನು ಮಾಡುವವನೇ ನಿಮಗೆ ಸ್ತೋತ್ರ. ನನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನ್ನ ಹೃದಯದ ತವಕವಯ್ಯ. ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ. ಎಸ್ ಡ್ಯಾಡಿ, ನಿನ್ನ ಜೊತೆ ಇರ್ಬೇಕಪ್ಪ. ನಿನ್ನೊಂದಿಗಿರ್ಬೇಕು ಡ್ಯಾಡಿ. ನಿನ್ನನ್ನು ಹೆಚ್ಚಾಗಿ ತಿಳಿಬೇಕಪ್ಪ. ಹೃದಯದ ತವಕವಯ್ಯ, ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಕನಿಕರವುಳ್ಳಾತನೇ, ದಯೆ ತುಂಬಿದಾತನೇ, ನಿನಗೆ ಸ್ತೋತ್ರ ಡ್ಯಾಡಿ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ಕನಿಕರ ದಯೆಯು. ಹೌದು ಡ್ಯಾಡಿ, ನೀನು ಕನಿಕರ ದಯೆ ಉಳ್ಳಾತ. ನನ್ನ ಆತ್ಮವನ್ನು ನಾಶದಿಂದ ತಪ್ಪಿಸಿದಾತ ಡ್ಯಾಡಿ. ನನ್ನ ಆತ್ಮವ ನಾಶದಿಂದ ನನ್ನ ಆತ್ಮವ
ಹೌದು ಡ್ಯಾಡಿ, ತಪ್ಪಿಸಿದೆ, ನಾಶದಿಂದ ತಪ್ಪಿಸಿದೆ ಡ್ಯಾಡಿ. ರಕ್ಷಕನೇ, ಕರಗಳನ್ನು ಚಾಚಿ ಹಾಡೋಣ. ಏಸಯ್ಯ ನಿನ್ನಂತಾನೇ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಎಬಿನೇಜರೇ, ಎಬಿನೇಜರೇ, ಎಲ್ಲೆಲೆಯೋ ಎಂದೆಂದೂ ಉನ್ನತನೇ. ಎಬಿನೇಜರೇ, ಎಲ್ಲೆಲೆಯೋ ಎಂದೆಂದೂ ಉನ್ನತನೇ. ಎಲ್ ಶಡ್ಡಾಯ್, ಸರ್ವಶಕ್ತ ನೀನೇ. ಎಲ್ ಶಡ್ಡಾಯ್, ಸರ್ವಶಕ್ತ ನೀನೇ. ಎಲ್ರೋಹಿ, ಕಾಣ್ಬವನೇ. ಎಲ್ರೋಹಿ, ಕಾಣ್ಬವನೇ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ನನ್ನ ಕಣ್ಣೆದುರು, ನನ್ನ ಮನಸ್ಸಿನೆದುರು ಅಪ್ಪ ನೀನೇ ಸ್ವಾಮಿ. ನನ್ನ ಆಲೋಚನೆಯಲ್ಲಿ ನೀನೇ, ಯಾವಾಗ್ಲೂ ನನ್ನ ಮುಂದೆ ನೀನೇ ಡ್ಯಾಡಿ. ನಿನ್ನಂತಾನೇ ನನ್ನ ಮುಂದೆ, ಹೌದು ಡ್ಯಾಡಿ, ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ. ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ, ನನ್ನ ಹೃದಯದ ತವಕವಯ್ಯ. ನಂದೇವನೇ ನಂಗೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಎಸ್ ಡ್ಯಾಡಿ, ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ, ತವಕಿಸಿದೆ. ದೇವರೇ ನನ್ನೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಈ ಮುಂಜಾನೆಯೇ ಹುಡುಕುವೆನು ನಿನ್ನ ಸಮ್ಮುಖವಾ ಬಯಸುವೆನು. ಮುಂಜಾನೆಯೇ ಹುಡುಕುವೆನು
ಲೋಕವಾ ಬಯಸುವೆನು ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. Yes, it's my deep down desire. ನನ್ನ ಅಂತರಾಳದ ತವಕ, ಆತ್ಮ ಪ್ರಾಣದ ತವಕ ಸ್ವಾಮಿ, ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನಂದೇವರೇ ನಂದೇಸುವೆ. ಡ್ಯಾಡಿಯನ್ನು ನೋಡಿ ಮಾತನಾಡಿ, ಐ ಲವ್ ಯು ಜೀಸಸ್, ನಿನ್ನನ್ನೇ ಪ್ರೀತಿಸುತ್ತೇನೆ ಡ್ಯಾಡಿ. ಏಸಪ್ಪ ನೋಡಿ ಮಾತನಾಡುವ, ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ನಿನ್ನನ್ನೇ ಪ್ರೀತಿಸುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ. ಹೌದು, ನನ್ನ ತೀರ್ಮಾನ ಇದಪ್ಪ, ನನ್ನ ಜೀವದಿಂದ ಇರುವವರೆಗೆ ನಿನ್ನ ನಾಮವನ್ನು ಮೇಲೆತ್ತಿ ನಿನ್ನನ್ನು ಮಹಿಮೆಪಡಿಸಿ ಕೊಂಡಾಡ್ತೇನೆ. ನಂದೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನಂದೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಹರ್ಷಿಸುವೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತ. ಎಸ್ ಲಾರ್ಡ್, ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು. ನಂದೇವನೇ ನಂದೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನಂದೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನಂದೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್, ಐ ಲವ್ ಯು. ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. ಡ್ಯಾಡಿ ಜೊತೆ ಮಾತನಾಡುವ ಹಾಗೆ ಯಾರು ಆ ಕಡೆ ಕಡೆ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಮಾತಾಡಿ. ನೀವು ಎಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ನೀವಿರೋ ಜಾಗದಲ್ಲಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ಜೀಸಸ್ ಜೊತೆ ಮಾತಾಡಿ. ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಪ್ರೈಸ್ ಯು ಡ್ಯಾಡಿ. ಹಲ್ಲೆಲೂಯಾ.
Hallelujah, 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 hallelujah. Emmanuel ನೀನಲ್ಲವೇ, ಹೌದು, ಎಂದೆಂದು ಜೊತೆ ಇರುವೆ. ಇಮ್ಯಾನುವೇಲ್ ನೀನಲ್ಲವೇ, ಹೌದು, ಎಂದೆಂದು ಜೊತೆ ಇರುವೆ. ಜೀವ ನೀಡುವ ಜೀವವಾಕ್ಯವೇ, ನಿಮ್ಮನ್ನೇ ಪ್ರೀತಿಸುವೆ. ಜೀವ ನೀಡುವ ಜೀವವಾಕ್ಯವೇ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ, ನಾ ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ, ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. I love you, Father. I love you, Lord. Thank you. Love you, Jesus. I love you, Lord. Hallelujah. Thank you, thank you, thank you. Thank you, Lord. Thank you, Jesus. ಅಪ್ಪ, ನಿನಗೆ ವಂದನೆ ಡ್ಯಾಡಿ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಮ್ಮನ್ನು ಪ್ರೀತಿಸುವ ಆತನೇ ನಿಮಗೆ ವಂದನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆ ಇರುವ ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರಲ್ಲ, ವಂದನೆಪ್ಪ. ಹೌದು, ಭಕ್ತನು ಹೇಳುವ ಹಾಗೆ ಬೇರೆ ಕಡೆಗಳಲ್ಲಿ 1000 ಜನ ಇರೋದಕ್ಕಿಂತ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಆಲಯದ ಅಂಗಳದಲ್ಲಿ, ಅಂದರೆ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನೊಂದಿಗೆ ಈ ಒಂದು ದಿನ, ಅದರಲ್ಲೂ ಈ ಸ್ವಲ್ಪ ಹೊತ್ತು, ಎಷ್ಟೋ ಶ್ರೇಷ್ಠ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನೀವು ನಮ್ಮೆಲ್ಲಿರುವಂಥ ಪ್ರೀತಿಗಾಗಿ, ನಮಗೆ ತೋರಿಸಿರುವ ಅನುಗ್ರಹಕ್ಕಾಗಿ, ನಮಗೋಸ್ಕರ ನೀವು ಮಾಡಿರುವ ಎಲ್ಲ ತ್ಯಾಗದ ಕಾರ್ಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ. ನೀವು ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಬರೋಣ. ರೋಮಾಪುರ ವಚನ 12 ಹೇಳ್ತೇನೆ. 11ನೇ ವಚನ, 12ನೇ ಅಧ್ಯಾಯ 11ನೇ ವಚನ. ರೋಮಾಪುರ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ, ಜಾಗ್ರತೆ ಬೇಕಾದಲ್ಲಿ ಎಲ್ಲಿ ಜಾಗ್ರತೆ ವಹಿಸಬೇಕೋ ಅಲ್ಲಿ ಜಾಗ್ರತೆ ವಹಿಸದೆ ಆಲಸ್ಯವಾಗಿ, ಅಂದರೆ ಬೇಕಾಬಿಟ್ಟಿಯಾಗಿ ಏನಾದರೂ ಇದ್ದರೆ ದೊಡ್ಡ ಅಪಾಯ ತಂದೊದಗ್ತದೆ. ನಾವು ದೇವರ ಕಾರ್ಯದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಜಾಗ್ರತೆ ವಹಿಸಬೇಕಾದ ವಿಚಾರಗಳು ಬಹಳ ಇದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೋಕ ಪ್ರಕಾರವೇ ನೋಡ್ರಿ, ನೀವು ಹೋಗುವಾಗ ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ, ಅಂದರೆ ಜಾಗ್ರತೆಯಿಂದಿರಿ, ನಾಯಿ ಕಚ್ಚಿಬಿಡ್ತದೆ, ನೀವು ಸುಮ್ಮನೆ ಸಲೀಸಾಗಿ ಸಾಮಾನ್ಯವಾಗಿ ನೀವು ಓಡಾಡಬೇಡಿ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಯಾವುದಾದ್ರು ಫಾರೆಸ್ಟ್ ದಾಟಿ ಹೋಗುವಾಗ ಚಿರತೆ ಇದೆ, ಹುಲಿ ಸಂರಕ್ಷಣಾ ವಲಯ, ಆನೆ ಕ್ರಾಸ್ ಮಾಡ್ತದೆ, ಎಚ್ಚರಿಕೆ. ಅಷ್ಟು ಯಾಕೆ, ರಸ್ತೆ ಡುಬ್ಬಗಳಿವೆ, ಎಚ್ಚರಿಕೆ, ಹಂಪಿದೆ, ಜಾಗ್ರತೆ. ನಾವು ಅದನ್ನ ಬೇಗ ಆಲಸ್ಯ ಮಾಡಿ ಹೋದರೆ ನಾವು ಬೀಳುವುದು ಗ್ಯಾರಂಟಿ. ಅದು ಮಾತ್ರ ಅಲ್ಲ, ಅಪಘಾತ ವಲಯ, ಎಚ್ಚರಿಕೆ. ಈ ಯಾವಾಗೆಲ್ಲ ಈ ಎಚ್ಚರಿಕೆ ಅಂತ ಹೇಳಿದ್ರೆ, ಎಚ್ಚರಿಕೆ ಅನ್ನುವಂತಹ ಒಂದು ಮಾತು ಬರ್ತದೋ ಅಲ್ಲಿ ಎಕ್ಸ್ಟ್ರಾ ಗಮನ ಹರಿಸದೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ಅಪಘಾತ ವಲಯ ಅಂತ ಯಾಕೆ ಬೋರ್ಡ್ ಹಾಕ್ತಾರೆ? ನೀವು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೇರ್ ಕೊಡಲಿಲ್ಲ ಅಂದರೆ, ಗಮನ ಕೊಡಲಿಲ್ಲ ಅಂದರೆ ನಿಮಗೆ ಅಪಘಾತ ಗ್ಯಾರಂಟಿ ಅಂತ ಅರ್ಥ. ಸೊ ಅದರಿಂದ ಎಲ್ಲಿ ಈ ಯಾವುದು ಎಚ್ಚರಿಕೆ ಫಲಕಗಳಿದೆಯೋ ಅಲ್ಲಿ ಎಕ್ಸ್ಟ್ರಾ ಗಮನ ಹರಿಸಬೇಕು. ಆಲಸ್ಯವಾಗಿರಬಾರ್ದು, ಬೇಕಾಬಿಟ್ಟಿಯಾಗಿರಬಾರ್ದು, ಸ್ವಲ್ಪ ಎಕ್ಸ್ಟ್ರಾ ಗಮನ ಹರಿಸಬೇಕು, ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ಗಮನದಲ್ಲಿ ಇಡಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲೂ ಸಹ ಅನೇಕ ವಿಚಾರಗಳಲ್ಲಿ ನಮಗೆ ಜಾಗ್ರತೆ 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 ಅಂತ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇವತ್ತು ಒಂದು ಅಂಶವನ್ನು ನಾವು ನೋಡೋಣ, ಜಸ್ಟ್ ಇವತ್ತಿನ ನಮ್ಮ ಧ್ಯಾನಕ್ಕಾಗಿ. ಕೊಲೋಸದವರಿಗೆ ಪೌಲನು ಬರೆಯುವಾಗ 2ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. ಕೊಲೋಸೆ 2:8. ಕೊಲೊಸ್ಸೆ 2:8. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ, ಎಚ್ಚರಿಕೆಯಾಗಿರಿ, ಜಾಗ್ರತೆಯಿಂದಿರಿ. ಏನು ಜಾಗ್ರತೆಯಿಂದಿರಿ? ನೀವು ಒಟ್ಟಾರೆ ಈ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಓದ್ಕೊಂಡು ಬರಬೇಕು. ಆಗ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತದೆ. ಕ್ರಿಸ್ತನನ್ನು ಬಿಟ್ಟು ಡೈವರ್ಟ್ ಮಾಡುವಂತಹ, ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆ ಬಿಟ್ಟು ಡೈವರ್ಟ್ ಮಾಡುವ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ದಿಕ್ಕು ತಪ್ಪಿಸುವ ಅನೇಕ ವಿಷಯಗಳು ಇಂಪಾರ್ಟೆಂಟ್ ಆಗಿ, ಜ್ಞಾನವುಳ್ಳದ್ದಾಗಿ, ನಮಗೆ ಅವಶ್ಯ ಅನ್ನೋದಾಗಿ ಅನೇಕ ವಿಚಾರಗಳಿವೆ. ನೀವು ಜಾಗ್ರತೆಯಿಂದಿರಿ. ಅದು ಲೋಕದ ಪ್ರಕಾರವಾಗಿ ಜ್ಞಾನವಾಗಿಯೂ ವಿಶೇಷವಾಗಿ ಅನಿಸಿದ್ರೂ ಸಹ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥ ಗಮನ ಹರಿಸಬೇಕಾದ ಕ್ರಿಸ್ತನನ್ನು ಬಿಟ್ಟು ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡ್ತದೆ ಅಂತ ಅಪೊಸ್ತಲನಾದ ಪೌಲನು ಈ ವಾಕ್ಯಗಳಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬರೋಣ. ಕೊಲೊಸ್ಸೆ 2:1. ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಬಹಳವಾಗಿ ಪ್ರಯಾಸ ಪಡ್ತಾ ಇದ್ದೀನಿ. ಯಾಕಂದರೆ ಎಲ್ಲಿ ನೀವು ಜಾಗ್ರತೆ ತಪ್ಪಿ ಹೋಗ್ಬಿಡ್ತೀರೋ, ಎಲ್ಲಿ ನೀವು ಮೋಸ ಹೋಗ್ಬಿಡ್ತೀರೋ, ನಿಮಗೋಸ್ಕರ ನಾನು ಬಹಳ ಪ್ರಯಾಸ ಪಡ್ತಾ ಇದ್ದೀನಿ. ಯಾಕೆಂದರೆ ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ, ಚೆನ್ನಾಗಿ ಗಮನಿಸ್ಕೊಳ್ಳಿ, ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ರಹಸ್ಯವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ. ಹಲ್ಲೆಲೂಯಾ. ಕ್ರಿಸ್ತನು ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನು ಅಡಗಿಸಿಕೊಂಡಿರುವ ಕ್ರಿಸ್ತನು. ಹಲ್ಲೆಲೂಯಾ. ಮೂರ್ಖತನ ಅಂತ ನೆನೆಸ್ತಾರೆ, ಆದರೆ ಕ್ರಿಸ್ತನಲ್ಲಿ ಎಲ್ಲ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳು ಅಡಗಿವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಕ್ಷೇಪಗಳು ಅಡಗಿವೆ. ಈ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ದೃಢವಾಗಿರಬೇಕೆಂಬ ಕುತೂಹಲವು, ನೀವೆಲ್ಲರೂ ಕ್ರಿಸ್ತನಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು, ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು, ನಿಮ್ಮ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಪೌಲನಿಗೊಂದು ಒಂದು ಆಸಕ್ತಿ. ಏನು ಆಸಕ್ತಿ ಅಂದರೆ ಎಲ್ಲರೂ ಸಹ ಕ್ರಿಸ್ತನನ್ನು ಹೊಂದಿಕೊಂಡವರಾಗಿ
ಆತ್ಮಿಕ ಜೀವಿತದಲ್ಲಿ ದೃಢವಾಗಿರಬೇಕು. ಯಾರು ಜಾರಿ ಹೋಗ್ಬಿಡ್ಬಾರ್ದು, ಯಾರು ಜಾರಿ ಬಿದ್ದುಬಿಡಬಾರ್ದು ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ, ಎಲ್ಲರನ್ನು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿಸಬೇಕೆಂಬಂತಹ ಒಂದು ವೈರಾಗ್ಯ. ಓದಿ, ಮುಂದೆ ಓದಿ. ಯಾರಾದರೂ, ಚೆನ್ನಾಗಿ ಗಮನಿಸಿ, ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ಯಾರಾದರೂ ರಂಜನೆಯಾದ ಅಂದರೆ ಮನೋಹರವಾದ, ಕೇಳಲಿಕ್ಕೆ ಓಹಾ ಸೂಪರ್ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ಕೇಳೋಣ ಅನಿಸುತ್ತೆ, ಆ ರೀತಿಯಾಗಿ ರಂಜನೆಯ ಮಾತುಗಳಿಂದ ನಿಮ್ಮನ್ನು ಮೋಸಪಡಿಸ್ಬಿಡ್ತಾರೋ, ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡ್ತಾರೋ ಎಂಬ ಭಯ ನನಗಿರುವುದರಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಎಲ್ಲಿ ಜಾರಿ ಬಿದ್ದುಬಿಡ್ತೀರೋ, ಇಲ್ಲಿ ಸ್ವಲ್ಪ ಎಲ್ಲಿ ನೀವು ಎಚ್ಚರಿಕೆ ತಪ್ಪಿಬಿಡ್ತೀರೋ, ತಪ್ಪಿ ಹೋಗ್ತದೋ, ಆತ್ಮಿಕ ಜೀವಿತದಲ್ಲಿ ಇಷ್ಟು ಕಾಲ ನೀವು ಆತ್ಮಿಕ ಜೀವಿತದಲ್ಲಿ ಬಂದು ಎಲ್ಲಿ ಒಂದು ಸಣ್ಣ ಸಂದರ್ಭದಲ್ಲಿ ಜಾರಿ ಬಿದ್ದುಬಿಡ್ತೀರೋ, ಕೈ ಕಾಲು ಮುರ್ಕೊಳ್ತೀರೋ, ಬುರುಡೆ ಒಡೆದಾಗುತ್ತೋ ಅನ್ನುವ ಒಂದು ಭಯ ನನಗಿದೆ. ಎಲ್ಲಿ ನೀವು ಆತ್ಮಿಕವಾಗಿ ನೀವು ನಷ್ಟಪಟ್ಬಿಡ್ತೀರೋ ಅನ್ನುವ ಭಯ ನನಗಿದೆ. ನೆಕ್ಸ್ಟ್ ಲೈನ್ ಓದಿ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು. ಚೆನ್ನಾಗಿ ಗಮನಿಸಿ, ದೇವರ ಸೇವಕರಿಗಿರುವ ಆಸೆನೇ ದೇವರ ಮಕ್ಕಳು ಕ್ರಮವಾಗಿ ಆತ್ಮಿಕವಾಗಿ ನಡಿಬೇಕೆಂಬ ಆಸೆ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ಬೋಧನೆ ಎಲ್ಲ ಹೇಳೋದು, ವಾಕ್ಯ ಕೊಡೋದೆಲ್ಲ ಅದಕ್ಕಾಗಿನೇ. ಕ್ರಮವಾಗಿ ನಡೆದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳು ಎಲ್ಲೂ ಜಾರಿ ಬೀಳದೆ, ಆತ್ಮಿಕವಾಗಿ ನಷ್ಟಪಡದೆ, ಪ್ರಾರ್ಥನೆಯಲ್ಲಿ ಜಾರಿ ಬೀಳದೆ, ಪ್ರಾರ್ಥನಾ ಜೀವಿತದಿಂದ ಜಾರಿ ಬಿದ್ದು ಹೋಗದೆ, ಪರಿಶುದ್ಧತೆಯಿಂದ ಕೆಳಗೆ ಬಿದ್ದು ಹೋಗದೆ, ಕರ್ತನಿಗಾಗಿ ಮಹಿಮೆಯಾದ ಒಂದು ಆತ್ಮಿಕ ಜೀವಿತ ಜೀವಿಸಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಹಲ್ಲೆಲೂಯಾ. ಅನ್ನೋದನ್ನು ನಾನು ಏನು ಹೇಳ್ತಾ ಇದ್ದೇನೆ, ನೋಡಿ ಸಂತೋಷ ಪಡುತ್ತೇನೆ. ಹಲ್ಲೆಲೂಯಾ. ನೆಕ್ಸ್ಟ್ ಲೈನ್ ಓದಿ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಕ್ರಮ, ಎಲ್ಲ ಜಾರಿ ಬಿದ್ದು ಹೋಗ್ಬಿಡಬಾರ್ದು. ಆತನಲ್ಲಿದ್ದವರಾಗಿ ಆತ್ಮಿಕ ಜೀವಿತದಲ್ಲೇ, ಪರಿಶುದ್ಧ ಮಾರ್ಗದಲ್ಲೇ, ನಿತ್ಯದ ಹಾದಿಯಲ್ಲೇ, ವಾಕ್ಯದ ಬೆಳಕಿನಲ್ಲೇ ನೀವು ನಡ್ಕೊತಾ ಇರಬೇಕು. ಎಲ್ಲೂ ನೀವು ಬಿದ್ದೋಗಬಾರ್ದು. ಎಚ್ಚರಿಕೆ ಆಗಿರಿ. ಓದಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಸದೃಢವಾಗಿ ನೆಲೆ ನಿಲ್ಲುವ ಒಂದು ಜೀವಿತವನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಈ 8ನೇ ವಚನವನ್ನು ಹೇಳ್ತಾನೆ. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿರಿ, ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿರಿ, ದೇವರಿಗೆ ಹೆಚ್ಚಾಗಿ ಘನತೆಯನ್ನು ತಗೊಂಡು ಬನ್ನಿ, ನಿಮಗೆ ಬೋಧಿಸಲ್ಪಟ್ಟ ಉಪದೇಶದಲ್ಲಿ ಬೇರೂರಿ ನಿಲ್ಲಿರಿ. ಹಲ್ಲೆಲೂಯಾ. ಕರ್ತನಲ್ಲಿ ಬೇರೂರಿ ನಿಲ್ಲಿರಿ, ಉಪದೇಶದಲ್ಲಿ ನಿಲ್ಲಿರಿ, ದೇವರ ಮಾರ್ಗದಲ್ಲಿ ನಿಲ್ಲಿರಿ. ಇದರಲ್ಲಿ ದೃಢವಾಗಿ ನಿಲ್ಲಿರಿ. ಎಲ್ಲೂ ಕೂಡ ನೀವು ಜಾರಿ ಬಿದ್ದುಬಿಡಬೇಡ್ರಿ. ಆದರೆ ಕೆಲವು ಮೋಸವಾದ ನಿರರ್ಥಕ ತತ್ವ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ, ನಿಮ್ಮನ್ನು ದಿಕ್ಕು ತಪ್ಪಿಸುವ, ನಿಮ್ಮನ್ನು ಕೆಳಗುರುಳಿಸುವ ಪ್ರಾಪಂಚಿಕವಾದ ಬಾಲ ಬೋಧನೆ ಅನುಸರಿಸುವಂಥ ಕೆಲವರು ನಿಮ್ಮಲ್ಲಿದ್ದಾರೆ. ನೀವು ಇವುಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡು, ಕ್ರಿಸ್ತನಿಂದ ನಮ್ಮನ್ನು ದಿಕ್ಕು ತಪ್ಪಿಸುವ ಪ್ರಯತ್ನಗಳು, ನಮ್ಮ ಓಟವನ್ನು ಮೊಟಕುಗೊಳಿಸುವಂಥ ಪ್ರಯತ್ನಗಳು ಸತತವಾಗಿವೆ. ಆದರೆ ದೇವರ ಮಕ್ಕಳಾಗಿ ನಾವು ಜಾಗ್ರತೆ ವಹಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ವಾಕ್ಯ ಹೇಳ್ತದೆ, ಮೋಸವಾದ ನಿರರ್ಥಕ, ಮೊದಲೇ ಮೋಸವಾದದ್ದು, ಎರಡನೇದು ನಿರರ್ಥಕ ಅಂದರೆ ಯಾವುದಕ್ಕೂ ಪ್ರಯೋಜನವಿಲ್ಲದ ತತ್ವಜ್ಞಾನದ ಬೋಧನೆಯಿಂದ, ಏನೋ ಶ್ರೇಷ್ಠವಾಗಿ, ಏನೋ ವಿಶೇಷವಾಗಿದೆ, ಈ ತಿಳುವಳಿಕೆ ಬೇರೆ ಎಲ್ಲದಕ್ಕಿಂತ ಏನೋ ವಿಶೇಷವಾಗಿದೆ ಅನ್ನುವಂಥ ರೀತಿಯಲ್ಲಿ ಅದು ಬರ್ತದಂತೆ, ಬರ್ತದಂತೆ ಅದು. ನೋಡ್ರಿ, ಮುಂದೆ ಓದಿ.
ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಎಚ್ಚರಿಕೆಯಾಗಿರಿ. ನಿಮಗೆ ತಿಳಿದೇ ಇರುವಂಥ ಏನೋ ವಿಷಯವನ್ನು ನಿಮಗೆ ತಿಳಿಯಪಡಿಸ್ತೀನಿ ಅನ್ನುವ ರೀತಿಯಲ್ಲಿ ಅವರು ಬಿಂಬಿಸ್ತಾರೆ. ಇದು ಭ್ರಾಂತಿ ಅಂತ ಹೇಳಿ ಅಪೊಸ್ತಲನಾದ ಪೇತ್ರನ ಹೇಳ್ತಾನೆ. ಪೇತ್ರನ ಪತ್ರಿಕೆ ತಗೊಳ್ಳಿ, 2 ಪೇತ್ರ 3:17. 2 ಪೇತ್ರ 3:15. 17. 2 ಪೇತ್ರ 3:17. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಇದು ಭ್ರಾಂತಿ ಅಂತೆ. ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥೈಸಿ ಹೇಳುವುದು, ದೇವರ ಯೋಜನೆಯಿಂದ ದೇವಜನರನ್ನ ದಿಕ್ಕು ತಪ್ಪಿಸುವುದು, ಇದುವರೆಗೆ ಇಲ್ಲದೇ ಇರುವಂಥ ಜ್ಞಾನವನ್ನು ಏನೋ ನಿಮಗೆ ಬೋಧಿಸುವ ಹಾಗೆ, ಇದುವರೆಗೆ ಯಾರಿಗೂ ಗೊತ್ತಿಲ್ಲದೇ ಇರುವಂತಹ ಸತ್ಯಾರ್ಥವನ್ನು ನಿಮಗೆ ತಿಳಿಸುವ ಹಾಗೆ ಅನೇಕ ತಪ್ಪಾದ ಮಾರ್ಗದರ್ಶನಗಳು, ದೇವರ ಪ್ರಸನ್ನತೆಯಿಂದ ನಿಮ್ಮನ್ನು ದಿಕ್ಕು ತಪ್ಪಿಸುವ ಮಾರ್ಗದರ್ಶನಗಳು, ದೇವರೊಂದಿಗಿನ ಬಾಂಧವ್ಯದಿಂದ ನಿಮ್ಮನ್ನು ದೂರ ತಗೊಂಡು ಹೋಗುವಂತಹ ಯೋಜನೆಗಳು ತುಂಬ ಬಂದಿವೆ. ಇವುಗಳನ್ನು ಭ್ರಾಂತಿ, ಏನೋ ಒಳ್ಳೆಯದು ಅಂತ ನೆನೆಸಿದ್ದೀರಿ, ಅದು ನಿಜಾಂಶ ಅಲ್ಲ. ಈ ಭ್ರಾಂತಿಯ ಸೆಳವಿಗೆ ನೀವು ಮನಸ್ಸು ಕೊಟ್ಬಿಡ್ಬೇಡ್ರಿ, ನೀವು ಸಿಕ್ಕಿಕೊಳ್ಬೇಡ್ರಿ. ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಇದು ಜಾಗ್ರತೆ ಅಂದರೆ ಕ್ರಿಸ್ತನೊಂದಿಗಿನ ಬಾಂಧವ್ಯದಿಂದ ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೂ, ಸನ್ಮಾರ್ಗದಿಂದ, ದೇವರ ಯೋಜನೆಯಿಂದ, ಪರಲೋಕ, ಶಾಶ್ವತ ಜೀವನ, ಇವುಗಳಿಂದ ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೂ ಸೈತಾನನು ತೆರೆ ಮರೆಯಲ್ಲಿ ಬಹಳವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ನೀವು ಜಾಗ್ರತೆಯಿಂದಿರಿ. ಯಾವತ್ತೂ ಕೂಡ ಸೈತಾನನ ಪ್ರಯತ್ನಗಳು ನಮಗೆ ಅಪಾಯ ಅಂತ ಅನಿಸೋದಿಲ್ಲ.